ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಸಂಗಾತಿಯ ಒಂದು ವೃತ್ತಿ ಜೀವನ, ನಿಮ್ಮ ಸಂಗಾತಿಯ ಕ್ಯಾರಿಯರ್ ಲೈಫ್ ಯಾವ ಥರ ಇರ್ತಂತೆ ವಿಡಿಯೋದಲ್ಲಿ ಸೆವೆಂತ್ ಹೌಸರ ಎರಡನೇ ಮನೆಯನ್ನು ಆಧಾರವಾಗಿ ಇಟ್ಟುಕೊಂಡು ಯಾವ ಥರ ನಾವು ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಸಂಗಾತಿಯ ವೃತ್ತಿ ಜೀವನ. ಸಾಮಾನ್ಯವಾಗಿ ಏಳನೇ ಮನೆ ಅಂತ ಹೇಳಿದ್ರೆ ಅದು ವೃತ್ತಿ ಜೀವನ. ಏಳನೇ ಮನೆ ಅಂತ ಹೇಳಿದ್ರೆ ಅದು ವೃತ್ತಿ ಜೀವನ ಆಗುತ್ತೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಆದರೆ ಇಲ್ಲಿ ಏಳನೇ ಮನೆ 1 2 3 4 5 6 7. ಇಲ್ಲಿ ಏಳನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಉದಾಹರಣೆಗೆ ಮಕರ ಲಗ್ನಕ್ಕೆ ಏಳನೇ ಮನೆ ಅಧಿಪತಿ ಯಾರಾಗ್ತಾರೆ? ಚಂದ್ರ ಆಗ್ತಾರೆ. ಈ ಏಳನೇ ಮನೆ ಅಧಿಪತಿ ಚಂದ್ರ ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕು. ಉದಾಹರಣೆಗೆ ಏಳನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ರೆ ನಿಮ್ಮ ಸಂಗಾತಿ ಸ್ವಂತ ಉದ್ಯೋಗ ಮಾಡ್ತಿರ್ಬೋದು, ಸ್ವಂತ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಸ್ವಂತ ಉದ್ಯೋಗ ಮಾಡ್ತಿರ್ಬೋದು. ಮತ್ತೆ ಸೇಮ್ ಕೆರಿಯರ್ ಇರ್ಬೋದು. ಅಂದ್ರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಕೆರಿಯರ್ ಸೇಮ್ ಇರುವಂತ ಚಾನ್ಸ್ ಇರ್ತದೆ. ಆಮೇಲೆ ಕನ್ಸಲ್ಟೇಷನ್ ಮಾಡ್ಬೋದು, ಪಬ್ಲಿಕ್ ಡೀಲಿಂಗ್ ಈ ಥರ ಎಲ್ಲ ಸಾಧ್ಯತೆ ಇದೆ. ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಯಲ್ಲಿದ್ರೆ ನಿಮ್ಮ ಸಂಗಾತಿ ಫೈನಾನ್ಸಿಯಲ್ ಇದರಲ್ಲಿರ್ಬೋದು, ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು, ಆಮೇಲೆ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಇರ್ಬೋದು, ಆಮೇಲೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಸಿಂಗಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಫೀಲ್ಡ್ ಅಲ್ಲಿ ಕೂಡ ಇರೋ ಚಾನ್ಸ್ ಇರ್ತದೆ. ಆಮೇಲೆ ಫುಡ್ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡಬಹುದು. ಸೆವೆಂತ್ ಲಾರ್ಡ್ ಏನಾದ್ರು ಎರಡನೇ ಮನೆಯಲ್ಲಿದ್ರೆ ನಿಮ್ಮ ಸಂಗಾತಿ ಫುಡ್ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡಬಹುದು. ಆಮೇಲೆ ವೆಲ್ತ್ ಮ್ಯಾನೇಜ್ಮೆಂಟ್ ಅಂದ್ರೆ ಡಯಟ್, ವೆಲ್ತ್ ಗೇನ್ ಈ ಥರ ಎಲ್ಲ ಕೊಡ್ತಾರಲ್ಲ, ಈ ಥರ ಎಲ್ಲ ಫೀಲ್ಡಲ್ಲೂ ಕೂಡ ಇರಲಿಕ್ಕೆ ಚಾನ್ಸ್ ಇದೆ. ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಯಲ್ಲಿದ್ರೆ ನಿಮ್ಮ ಸಂಗಾತಿ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಮೀಡಿಯಾದಲ್ಲಿ ಕೆಲಸ ಮಾಡಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಬಹುದು. ಮತ್ತೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಬಹುದು, ರೈಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡಬಹುದು. ಆಮೇಲೆ ಸೆವೆಂತ್ ಲಾರ್ಡ್ ಏನಾದರೂ ನಾಲ್ಕನೇ ಮನೆಯಲ್ಲಿದ್ರೆ ನಿಮ್ಮ ಸಂಗಾತಿ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇರ್ಬೋದು, ವೆಹಿಕಲ್ ಬಿಸ್ನೆಸ್ ಅಲ್ಲಿ ಇರ್ಬೋದು, ವೆಹಿಕಲ್ ಶೋರೂಮ್ ಇರ್ಬೋದು, ವೆಹಿಕಲ್ ರಿಲೇಟೆಡ್ ಕೆಲಸ ಮಾಡಬಹುದು, ಎಜುಕೇಶನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಮನೆಗೆ ಸಂಬಂಧಿತ ಬಿಸ್ನೆಸ್ ಮಾಡಬಹುದು, ಗೃಹ ಕೈಗಾರಿಕೆ ಮಾಡಬಹುದು, ವರ್ಕ್ ಫ್ರಮ್ ಹೋಮ್ ಮಾಡಬಹುದು, ಮನೆಯಲ್ಲಿ ಕೆಲಸ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡುವಂತ ಚಾನ್ಸ್ ಇರ್ತದೆ. ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಕೂಡ ಮಾಡಬಹುದು. ಇಂಟೀರಿಯರ್ ಡಿಸೈನ್ ಮಾಡಬಹುದು, ಆಸ್ಪತ್ರೆ ಸಂಬಂಧಿತ ಕೆಲಸ ಮಾಡಬಹುದು, ಆಮೇಲೆ ಅಗ್ರಿಕಲ್ಚರ್ ಕೆಲಸ ಕೂಡ ಮಾಡಬಹುದು. ಸೆವೆಂತ್ ಲಾರ್ಡ್ ಏನಾದರೂ ಪಂಚಮದಲ್ಲಿದ್ರೆ ಇವರು ಎಜುಕೇಶನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಎಂಟರ್ಟೈನ್ಮೆಂಟ್, ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಕ್ರಿಯೇಟಿವ್ ಆರ್ಟ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಬಹುದು, ಸ್ಪೋರ್ಟ್ಸ್ ರಿಲೇಟೆಡ್ ಕೆಲಸ ಮಾಡಬಹುದು. ಆಮೇಲೆ ಕಾಂಟೆಂಟ್ ಕ್ರಿಯೇಷನ್ ಮಾಡಬಹುದು ಇವರು. ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಆರನೇ ಮನೆಯಲ್ಲಿದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಕಾನೂನು ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದು, ಲಾಯರ್ ಆಗ್ಬೋದು, ಜಡ್ಜ್ ಆಗ್ಬೋದು. ಸೇವಾ ಕ್ಷೇತ್ರ, ಬೇರೆಯವರಿಗೆ ಸೇವೆ ಕೊಡುವಂತ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಡಿಫೆನ್ಸ್ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಬಹುದು. ಮತ್ತೆ ಪೊಲೀಸ್, ಮಿಲಿಟರಿ, ಇಂಟೆಲಿಜೆನ್ಸ್, ಕಾಂಪಿಟೇಟಿವ್ ಜಾಬ್, ಸ್ಪರ್ಧಾತ್ಮಕ ಜಾಬ್, ಹೆಲ್ತ್ಗೆ ಸಂಬಂಧಪಟ್ಟಂತ ಒಂದು ಜಾಬ್, ಈ ತರ ಕೂಡ ಕೆಲಸ ಮಾಡಬಹುದು. ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಯಲ್ಲಿದ್ರೆ ಇವರು ಪಬ್ಲಿಕ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಬಹುದು, ಲೀಗಲ್ ಪ್ರಾಕ್ಟೀಸ್, ಕಾನೂನು ಪ್ರಾಕ್ಟೀಸ್ ಕೂಡ ಮಾಡಬಹುದು, ಲೀಡರ್ಶಿಪ್, ನಾಯಕತ್ವ ಬಯಸುವಂತ ಕೆಲಸ ಕೂಡ ಮಾಡಬಹುದು. ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೆಯಲ್ಲಿದ್ರೆ ರಿಸರ್ಚ್ ಮಾಡಬಹುದು, ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಅಕಲ್ಟ್ ಸೈನ್ಸ್, ಗುಪ್ತ ವಿಜ್ಞಾನದಲ್ಲಿ ಕೆಲಸ ಮಾಡಬಹುದು, ಆಸ್ಟ್ರಾಲಜಿ ಈ ತರ ತುಂಬಾ ರಹಸ್ಯದ ವಿಷಯದಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಇನ್ವೆಸ್ಟಿಗೇಷನ್, ತನಿಖೆ ಮಾಡುವಂತ ಕೆಲಸ ಕೂಡ ಮಾಡಬಹುದು, ಸರ್ಜರಿ, ಸೈಕಾಲಜಿ, ಹೀಲಿಂಗ್, ಹಿಡನ್ ಸೈನ್ಸ್ ಈ ತರ ಕೂಡ ಕೆಲಸ ಮಾಡಬಹುದು. ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಒಂಬತ್ತನೇ ಮನೆಯಲ್ಲಿದ್ರೆ
ಇವರು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಪ್ರಾಪರ್ಟಿ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಬಹುದು, ಟೀಚಿಂಗ್ ಕೆಲಸ ಮಾಡಬಹುದು, ಸ್ಪಿರಿಚುವಲ್ ಆಗಿ ಕೆಲಸ ಮಾಡಬಹುದು, ಲಾ ಅಂದ್ರೆ ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಈ ತರ ಒಂದು ಕೆಲಸ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ 7ನೇ ಮನೆ ಅಧಿಪತಿ ಏನಾದ್ರು 10ನೇ ಮನೆಯಲ್ಲಿದ್ರೆ ಗವರ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಅಡ್ವೈಸರ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಪೊಲಿಟಿಕ್ಸ್ ಅಲ್ಲಿ ಕೆಲಸ ಮಾಡಬಹುದು, ಕಾರ್ಪೊರೇಟಿವ್ ವಲಯದಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಹೈ ಪ್ರೊಫೆಷನಲ್, ಇವರದ್ದು ಪ್ರೊಫೆಷನ್ ತುಂಬಾ ಹೈ ಆಗಿರ್ತದೆ. ಆಮೇಲೆ 7ನೇ ಮನೆ ಅಧಿಪತಿ ಏನಾದ್ರು 11ನೇ ಮನೆಯಲ್ಲಿದ್ರೆ ಇವರು ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಬಹುದು. ಲಾರ್ಜ್ ನೆಟ್ವರ್ಕಿಂಗ್ ಕ್ಷೇತ್ರ, ತುಂಬಾ ಒಂದು ಲಾರ್ಜ್ ಆಗಿರುವಂತಹ ಒಂದು ನೆಟ್ವರ್ಕಿಂಗ್ ಅಲ್ಲಿ ಕೆಲಸ ಮಾಡಬಹುದು, ಮಲ್ಟಿ ನ್ಯಾಷನಲ್ ಕಂಪನಿ ಕೆಲಸ ಮಾಡಬಹುದು, ಟೆಕ್ನಾಲಜಿಯಲ್ಲಿ ಕೆಲಸ ಮಾಡಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಬಹುದು. ಆಮೇಲೆ 7ನೇ ಮನೆ ಅಧಿಪತಿ ಏನಾದ್ರು 12ನೇ ಮನೆಯಲ್ಲಿದ್ರೆ ಫಾರಿನ್ ಸಂಬಂಧಿತ ಕೆಲಸ ಮಾಡಬಹುದು, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬಹುದು. ಆಮೇಲೆ ಎಕ್ಸ್ಪೋರ್ಟ್ ಇಂಪೋರ್ಟ್, ಆಮದು ರಫ್ತಲ್ಲಿ ಕೆಲಸ ಮಾಡಬಹುದು. ಈ ತರ ಕೆಲಸ ಮಾಡುವಂತ ಸಾಧ್ಯತೆ ಇರ್ತದೆ. ಇದು ಸಪ್ತಮಾಧಿಪತಿ ವಿವಿಧ ಭಾವದಲ್ಲಿ ಇದ್ದಾಗ ಕೊಡುವಂತ ಒಂದು ಫಲಗಳು. ಇದು ಜನರಲ್ ಫಲ. ಇದನ್ನ ನೀವು ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಒಂದು ಫಲ ಸಿಗುತ್ತೆ. ನಿಮ್ಗೆ ಏನಾದ್ರು ಜಾತಕ ವಿಚಾರ ಮಾಡ್ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಜಾತಕ ಬೇರೆ ತಿಳಿಸ್ಕೊಂಡು. ಅಷ್ಟೇ ಬೇರೆ ನಮಸ್ಕಾರ.